ಹಲೋ ಹಾಯ್ ನಮಸ್ತೆ. ಶುಂಠಿಗೆ ಲಾಸ್ಟ್ ಸ್ಪ್ರೇ ಮಾಡಬೇಕು ಅಂತೇಳಿ ಹೇಳಿದ್ದೆ. ಸೊ ಲಾಸ್ಟ್ ಸ್ಪ್ರೇ ಮಾಡಲಿಕ್ಕೆ ಮೆಷಿನ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬೆನ್ನಿ ಕಟ್ಟೋದಲ್ಲ, ಆ್ಯಂಡ್ ನಾವು ತೋಟಕ್ಕೆ ಮಾಡ್ತೀವಲ್ಲ, ಕಾಫಿ ತೋಟಕ್ಕೆ, ಸೊ ಆ ಮೆಷಿನ್ನು. ಸೊ ಇದರ ಪೈಪು ತುಂಬ ಲೆಂತ್ ಬರುತ್ತೆ, ಆ್ಯಂಡ್ ಒಂಥರ ಸ್ಮಾಲ್ ಮಿಷಿನ್ ಇದು. ಸೊ ಮಾಡೋಣ, ಇವಾಗ ಸ್ಪ್ರೇ ಮಾಡಬೇಕು. ಸೊ ಇದನ್ನೇನು ಅಂತ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಗದ್ದೆ ನಾಟಿ ಮಾಡಿದ್ದೀವಲ್ಲ, ಅದು ಕಳೆ ಬರಬಾರ್ದು ಅಂದ್ಬಿಟ್ಟು ಕಳೆ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಪ್ಪ. ಸೊ ಅದು ಮರಳು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಎರಿಸ್ತಾರೆ. ಸೊ ಕಳೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಜಾಸ್ತಿ ನೀರು ತುಂಬಿಕೊಂಡು ಅದನ್ನು ಎರ್ಚಬೇಕು ಗದ್ದೆಗಳಿಗೆ. ಸೊ ನೋಡಿ ಪೈಪ್ ಎಷ್ಟು ಲೆಂತ್ ಬರುತ್ತೆ ಅಂಥೇಳಿ. ಸೊ ಒಂದೇ ಕಡೆ ಡ್ರಮ್ಗಳನ್ನ ಇಟ್ಬಿಟ್ಟು ಅಲ್ಲಿಂದ ಸ್ಪ್ರೇ ಮಾಡ್ಬೋದು. ಬೆನ್ನಿ ಕಟ್ಟೋದಾದರೆ ಸ್ವಲ್ಪ ಬೆನ್ನೆಲ್ಲ ನೋವು ಬರೋವಂಥ ಚಾನ್ಸಸ್ಸು. ಸೊ ಇದಾದರೆ ಸ್ವಲ್ಪ ಈಸಿ ಅಂತೇಳಿ ಅಷ್ಟೇ. ಪೆಟ್ರೋಲ್ ರೆಡಿ ಇದೆ. ಸೊ ಮಿಷಿನ್ ಕೂಡ ಎಲ್ಲ ಚೆಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಅವರು ಅಗ್ರೋ ಸೆಂಟ್ರ್ ಅವರ ಅನುಭವದ ಪ್ರಕಾರ, ಅವರು ಹೇಳಿರೋ ಪ್ರಕಾರ, ನಾವು ಏನು ಶುಂಠಿಗೆ ಸ್ಪ್ರೇ ಮಾಡ್ತೀವಿ ಅದಕ್ಕೂ ಮುಂಚೆ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ನೀರನ್ನು. ಸೊ ಆ ನೀರನ್ನು ಸ್ಪ್ರಿಂಕ್ಲ್ ಮಾಡ್ಕೊಳ್ಳೋದ್ರಿಂದ ಮೆಡಿಸಿನ್ನು ಅತಿ ಸ್ಟ್ರಾಂಗಾಗಿ ಶುಂಠಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಶುಂಠಿಗೆ. ಸೊ ನಾನು ಏನು ಮಾಡಬೇಕಿತ್ತು ಅಂತೇಳಿದ್ರೆ, ಇದಕ್ಕೂ ಮುಂಚೆನೇ 15-20 ಡೇಸ್ ಮುಂಚೆನೇ ಮಾಡಬೇಕಾಗಿತ್ತು. ಏನು ಎಲೆದೆಲ್ಲ ಸೋಗೆಲ್ಲ ಇದೆಯಲ್ಲ, ಸೊ ಅದನ್ನು ಜಾಸ್ತಿ ಹುಳಗಳೇ ತಿಂದುಬಿಟ್ಟಿದ್ದಾವೆ. ಸೊ ಅದಕ್ಕೆ ಕಾಣ್ತಾ ಇರೋದು. ಶುಂಠಿಗೇನು ಎಫೆಕ್ಟ್ ಆಗಿಲ್ಲ, ಬಟ್ ನಾನು ಇನ್ನು ಮುಂಚೆನೇ ಮಾಡಬೇಕಾಗಿತ್ತು. ಅದು ಸಮಸ್ಯೆ ಆಗಿರೋವಂಥದ್ದು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಮಿಡಲಲ್ಲಿ ಇಟ್ಬಿಟ್ಟು ಶುಂಠಿ ಒಳಗಡೆ ಏನು ಮಾಡ್ತಾಯಿದ್ದೀನಿ, ಈಗ ಡ್ರಮ್ಗೆ ನೀರು ತುಂಬಿಸ್ಕೊತಾ ಇದ್ದೀನಿ. ಸ್ಪ್ರಿಂಕಲ್ ಆಗೋ ಅಂಥ ಪೈಪನ್ನೇ ಈಗ ಅದನ್ನು ಹೂವನ್ನು ಬಿಚ್ಚಿಬಿಟ್ಟು ನೋಡಿ ಈಗ ತುಂಬ್ತೀನಿ. ಇಲ್ಲಿ ಗೇಟ್ ವಾಲ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಆನ್ ಮಾಡಿದ್ರೆ ಇವಾಗ ಬಂದು ತುಂಬ್ಕೊಳ್ಳುತ್ತೆ. ಸೊ ನೋಡಿ, ಆಗಲೇ ಇದು ಫುಲ್ ಡೌನ್ ಇರೋದ್ರಿಂದ, ನೋಡಿ ಅಲ್ಲಿಂದ ಮೇಲಿಂದ ಡೌನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ, ಒಂದು ಹಾಫ್ ಆನ್ ಅವರೆಲ್ಲ ಸ್ಪ್ರಿಂಕಲ್ ಮಾಡಿಬಿಟ್ರೆ ಹಂಗೆ ನೀರು ಹರ್ಕೊಂಬಂದ್ಬಿಡುತ್ತೆ. ಜಾಸ್ತಿ ಬೇಡ, ಒಂದು 15-20 ಮಿನಿಟ್ಸು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ಸ್ಪ್ರೇ ಮಾಡೋದಕ್ಕೂ ಮುಂಚೆ. ಹಳ ಬೇರೆ ಬಂದಿದೆ, ಹಳ ಬೇರೆ ತೆಗಿಬೇಕು. ಸೊ ನೆಕ್ಸ್ಟು ನೋಡೋಣ ಅದು ಹೇಗೆ ತೆಗಿಯೋದೋ ಹೇಗೆ ಅಂತೇಳಿ. ಇದು ಒಂದು ಸ್ವಲ್ಪ ಸಮಸ್ಯೆ, ತುಂಬಿಸೋದು ಸ್ವಲ್ಪ ಮೇಲೆ ಹಾರ್ತಿದೆ. ಡೌನ್ ಇರೋದ್ರಿಂದ, ಪ್ರೆಷರ್ ಜಾಸ್ತಿ ಇರೋದ್ರಿಂದ ನೋಡಿ ಇಲ್ಲಿ ಪೈಪಲ್ಲಿ ಮೇಲೆ ಕಾರ್ತಾಯಿದೆ. ಸೊ ಹಾಗೇ ತುಂಬಿಸೋಣ. ಇಲ್ಲ ಅಂತ ಹೇಳಿದ್ರೆ ಪೈಪೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ತುಂಬಿಸ್ಕೋಬೇಕು, ಅದು ಸಮಸ್ಯೆ. ಸೊ ಇದನ್ನೇ ಹಿಡಿದು ಹೇಗೋ ತುಂಬಿಸ್ಕೊಂಬಿಟ್ರೆ ಬೆಸ್ಟ್ ಅಂತೇಳಿ ಈ ಥರ ತುಂಬಿಸ್ತಾ ಇದ್ದೀನಿ. ನೋಡಿ ಮೇಲೆ ಹಾಕ್ತದೆ ನೀರು. ಎಸ್, ನೋಡಿ ಹೇಗೆ ಕಾಣ್ತಾ ಇತ್ತು ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಅವತಾರ್ ಅಂತೇಳಿ ಇದು ಏನು ಔಷಧಿ ಇದೆಯಲ್ಲ, ಸೊ ಇದು ತುಂಬ ಸ್ಟ್ರಾಂಗು. ಇದನ್ನು ಹಾಕುವಾಗ ಹಂಗೆ ಮೂಗಿಗೆ ಘಾಟ್ ಆ ಥರ ಹೊಡಿತಾ ಇತ್ತು. ಸೊ ಅಷ್ಟು ಸ್ಟ್ರಾಂಗ್ ಇದೆ ಇದು. ಹುಳಗಳಿಗೆ ಆಗಲಿ ಅಥವಾ ಇನ್ನೊಂದು ನಾನು ಕೇಳಿ ಇಸ್ಕೊಂಡಿರೋದೇ ಇದು ಹುಳಗಳಿಗೆ. ಮತ್ತು ಸೋಗೆಲ್ಲ ಆ ಥರ ಆಗಿಬಿಟ್ಟಿದೆಯಲ್ಲ ನೋಡಿ, ಅದು ಹಸಿರಿರ್ಬೇಕು. ಇನ್ನು ಆಲ್ರೆಡಿ ಆಗಿದೆ, 6 ಮಂತ್ ಶುಂಠಿ ಅಲ್ವಾ, ಸೊ ಏನು ತೊಂದರೆ ಇಲ್ಲ. ಸೊ ಆದರೂ ಕೂಡ ಒನ್ ಟೈಮ್ ಲಾಸ್ಟ್ ಹೊಡೆದ್ಬಿಡುವ ಅಂಥೇಳಿ ಹೊಡಿತಾ ಇದ್ದೀನಿ. ಸೊ ಅವತ್ತೇ ತೋರಿಸಿದ್ದೆ ನಿಮಗೆ ಇದು ಔಷಧಿ ಯಾವುದ್ಯಾವುದು ಅಂತೇಳಿ. ಸೊ ಅವತಾರ್ ಇಂಡೋಫಿಲ್, ಸೊ ಇದು ಔಷಧಿ ಹೊಡಿತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ, ಅತಿ ಸ್ಟ್ರಾಂಗ್ ಏನು ಮಾಡ್ಕೊಂಡಿಲ್ಲ. ಇದೊಂದು ತುಂಬ ಕಷ್ಟ ಮಾರ್ರೆ, ಔಷಧಿ ಇದನ್ನೆಲ್ಲ ಮುಚ್ಚಳವನ್ನು ಬಿಚ್ಚುವಂಥದ್ದು ಇದೆಯಲ್ಲ.
ಸ್ವಲ್ಪ ಎಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಂತೇಳಿದ್ರೆ ಮಾರ್ನಿಂಗ್ ಹೊಡಿಬೇಡಿ ಅಂತೇಳಿದರು. ನಾನು ಸ್ಪ್ರಿಂಕಲ್ ಹೊಡ್ಕೊಂಡಿದ್ದು ಮಧ್ಯಾಹ್ನ. ನಾನೀಗ ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋವಂಥದ್ದು 3-3:30 ಸಂಜೆ ಟೈಮ್, 4 ಗಂಟೆ. ಈ ಟೈಮಲ್ಲಿ ಹೊಡೆದ್ರೆ ಬೆಸ್ಟ್ ಅಂತ ಹೇಳಿದರು. ಸೊ ಹಾಗಾಗಿ ಈ ಟೈಮಲ್ಲಿ ಹೊಡಿತಾ ಇದ್ದೀನಿ. ಒಟ್ಟಿಗೆ 3 ಔಷಧಿ ಇದೆ, ಒಟ್ಟಿಗೆ 3 ಇದೆ. ಹುಳಗಳಿಗಿಂದ ಹಿಡಿದು ಡೆವಲಪ್ಮೆಂಟ್ ಮತ್ತು ರೋಗ ಕಂಟ್ರೋಲ್ ಆಗೋದಕ್ಕೆ ಇಷ್ಟು 3ಕ್ಕೂ ಸೇರಿಸಿ ಕೊಟ್ಟಿದ್ರು ಔಷಧಿ. ಸೊ ಹಾಗಾಗಿ ಅವು 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ನಾ ಹೇಳ್ದಾಗೆ ಇನ್ನು ಹೌದು ಅಂದರೆ ಮಳೆ ಜಾಸ್ತಿ ಇತ್ತಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಆ ಮಳೆ ಟೈಮಲ್ಲಿ ಹೊಡಿಲಿಕ್ಕಾಗಲಿಲ್ಲ, ಹಲವಾರು ಕೆಲಸಗಳಿರೋದ್ರಿಂದ. ಸೊ ಇದೊಂದು ಸ್ವಲ್ಪ ಡಿಲೇ ಆಗೋಯ್ತು. ಮುಂಚೆನೇ ಹೊಡಿಬೇಕಿತ್ತು, ಒಂದು 20 ಡೇಸ್ ಮುಂಚೆನೇ. ಬಟ್ ಎನಿವೇಸ್ ಇರಲಿ, ನೋಡುವ. ನೋಡಿ, ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಘಾಟು ಹಂಗೆ ಗೊತ್ತಾಯ್ತು ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಘಾಟಿತ್ತು. ಅದಕ್ಕೆ ಹೇಳಿದ್ದು ಅಂದರೆ ಏನು ಪ್ರಿಕಾಷನ್ಸ್ ತೊಗೋಬೇಕು, ಏನು ಗ್ಲೌಸ್ ಅಂತೆ, ಮಾಸ್ಕು. ಸೊ ಈ ಥರದ್ದೆಲ್ಲ ಮಾಸ್ಕ್ ಮರ್ತ್ಬಿಟ್ಟೆ. ಸೊ ಹಾಗಾಗಿ ಹಾಗೆ ಬಟ್ಟೆಯನ್ನು ಕಟ್ಕೊಳ್ಳೋವಂಥದ್ದು, ಬಟ್ಟೆ ಕಟ್ಕೊಂಡು ಹೊಡಿಬೇಕು ಅಷ್ಟೇ. ನೋಡಿ, ಹೀಗೆ ಕಂಪ್ಲೀಟ್ ಈ ಥರ ಮಿಕ್ಸ್ ಆದರೆ ಎಸ್. ಈಗ ಸ್ಪ್ರಿಂಕಲ್ ಮಾಡಿದ್ದೆಲ್ಲ ಹಾಗೆ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಡ್ರೈ ಆಗಿದೆ. ಅಂದರೆ ಓಡಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಕಾಲುವೆಗಳಲ್ಲಿ. ಹಾಗೆ ಬಟ್ಟೆಗಳು ಫುಲ್ ನೆಂದೋಗ್ಬಿಡುತ್ತೆ. ಮೋಟ್ರ್ ಸ್ಟಾರ್ಟ್ ಆಗಿದೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆನ್ನಿ ಕಟ್ಟ ಒಂಥರ ಪ್ರಾಬ್ಲಮ್ ಆದರೆ ಒಂಥರ ಪ್ರಾಬ್ಲಮ್. ಪೈಪ್ ಎಳ್ದಾಡೋದು ಇದೆಯಲ್ಲ, ಭಾರಿ ಹಿಂಸೆ. ಓಯ್ ಓಯ್, ಕೇಳಿಸಲ್ಲ. ಅಯ್ಯೋ, ಚೂರು ಕೊಡು. ಸಿಗ್ನಲ್ ಕೊಟ್ಟು ಬಂದಿದ್ದೀನಿ. ರೈಸ್ ಮಾಡೋದು ಅಂದರೆ ಹಿಂಗೆ, ಡೌನ್ ಮಾಡೋದು ಅಂದರೆ ಹಿಂಗೆ. ಸಿಗ್ನಲ್ ಕೊಟ್ಟು ಬಂದಿದ್ದೀನಿ ಅಮ್ಮಂಗೆ, ನೋಡೋಣ ಹೆಂಗೇನೇನು ಮಾಡ್ತಾರೆ ಅಂತ. ಎಸ್, ಪೈಪಲ್ಲಿ ಬರ್ತಾಯಿತ್ತು ನೋಡಿ. ಓಹ್ ಎಸ್, ಎಸ್ ಬರ್ತಾಯ್ತೆ. ಓಕೆ, ಹೊಡಿಯೋಣ. ಎಸ್, ಮೋಟ್ರ್ ಪಕ್ಕ ನಿಂತಿರ್ತಾರಲ್ವ, ರೈಸ್ ಮಾಡಲಿಕ್ಕಾಗಲಿ ಡೌನ್ ಮಾಡಲಿಕ್ಕಾಗಲಿ, ಆಗ ಗೊತ್ತಾಗಲ್ಲ ನಮಗೆ. ಅವರು ಅಲ್ಲಿಂದ ಸೌಂಡ್ಗೆ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಅವರು ನಮ್ಮನ್ನು ವಾಚ್ ಮಾಡ್ತಾ ಇರಬೇಕು, ನಮ್ಮನ್ನು ನೋಡ್ತಾ ಇರಬೇಕು. ಸೊ ಹಾಗಾಗಿ ಅವ್ರಿಗೆ ನಾವು ಸಿಗ್ನಲ್ಸ್ ಈ ಥರ ಕೊಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ರೈಸ್ ಮಾಡಬೇಕು ಅದು ಡೌನ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಇದೊಂದು ಪ್ಲ್ಯಾನಿಂಗ್. ಸೊ ಅಷ್ಟೇ. ನೋಡಿ, ಇಲ್ಲಿ ಎಷ್ಟು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಎಸ್, ಅಂದರೆ ಬೆನ್ನಿ ಕಟ್ಟೋ ಮಿಷಿನಲ್ಲಿ ಈ ಸ್ಪೀಡಿಗೆ ಹೋಗಲ್ಲ. ಇದು ಎಷ್ಟು ಫೋರ್ಸಾಗಿ ಬೀಳ್ತಿದೆ ಅಂತೇಳಿದ್ರೆ ಫುಲ್ಲು ಅದ್ರ ಬುಡದ ತನಕನೂ ಪ್ರೆಷರು ಹೋಗ್ತೈತೆ. ಅಷ್ಟು ಸ್ಪೀಡಾಗಿ ಅದು ಬೀಳುತ್ತೆ ಔಷಧಿ. ಸೊ ಹಾಗಾಗಿ ನಾನು ಇದು ಹುಳ ಜಾಸ್ತಿ ಇದ್ದಿದ್ದರಿಂದ ಸೊ ಈ ಒಂದು ಮೆಥಡನ್ನು ಈ ಸರಿ ಯೂಸ್ ಮಾಡಿದ್ದು. ಎಲ್ಲ ಟೈಮಲ್ಲೂ ನಾನು ಏನು ಇದನ್ನೇ ಯಾವುದು ಬೆನ್ನಿ ಕಟ್ಟೋ ಮಿಷಿನಲ್ಲಿ ಹೊಡಿತಾ ಇದೆ. ಬಟ್ ಈ ಸರಿ ಹುಳಗಳು ಜಾಸ್ತಿ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಈ ಒಂದು ಮಿಷಿನಲ್ಲಿ ಹೊಡಿತಾ ಇರೋಂಥದ್ದು. ಇದು ತುಂಬ ಫೋರ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ಫೋರ್ಸ್. ಅಂದರೆ ಒಂದು ಬೆಡ್ಡಿಂದ ನಿಂತ್ಕೊಂಡು ಇನ್ನೊಂದು ಕಡೆ 3ನೇ ಬೆಡ್ ತನಕ ಹೊಡಿಬೋದು, ಅಷ್ಟು ಹಾರುತ್ತೆ. ಹಾಗಾಗಿ ಪ್ರೆಷರಾಗೂ ಬೀಳುತ್ತೆ. ಸೊ ಹಾಗಾಗಿ ಈ ಥರದ್ದು ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದರೂ ಆ ಥರ ಶುಂಠಿ ಅಂದರೆ ಈ ಥರ ಚೆನ್ನಾಗಿ ಬಂದು ಆ ಮಿಷಿನಲ್ಲಿ ಹೊಡೆಯೋದು ತುಂಬ ಕಷ್ಟ ಅಂತ ಹೇಳಿದ್ರೆ ಈ ಮೆಥಡನ್ನ ನಾವು ಯೂಸ್ ಮಾಡ್ಬೋದು. ನಮ್ಮದು ಏನು ಮೆಥಡ್ ಇದೆ ಅದು.
ಪಪ್ಪಾಯಿ ಗಿಡ ಬೇರೆ ಬೆಳ್ಕೊಂಬಿಟ್ಟೈತೆ ನೋಡಿ, ಅಲ್ಲಿ ಹಾಗೆ ಬಿಟ್ಬಿಟ್ಟವ್ರೆ, ಬೆಳ್ಕೊಂಬಿಟ್ಟೈತೆ ಮಧ್ಯದಲ್ಲಿ. ಸೊ ಶುಂಠಿ ಕೀಳೋ ಅಷ್ಟರಲ್ಲಿ ಏನಾದ್ರು ಕಾಯಿ ಬಿಡುತ್ತೋ ಏನೋ ಗೊತ್ತಿಲ್ಲ, ನೋಡುವ. ಅಂದರೆ ಹೌದು, ಇನ್ನೊಂದು ಸರಿ ಸ್ಪ್ರೇ ಮಾಡಬೇಕು ಅಥವಾ ಬೇಡ ಅಂಥೇಳಿ ಕನ್ಫ್ಯೂಷನ್ ಇದೆ. ನಮ್ಮ ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಎಲ್ಲ ಕೆಲವರು ಇನ್ನೂ ನನಗಿನ್ನ ಅನುಭವ ಇರೋಂಥವರೆಲ್ಲ ಹೇಳಿದ್ದಾರೆ 7 ಮಂತ್ ತನಕ ಹೊಡಿಬೋದು ಬ್ರೋ ಅಂತೇಳಿ. ಸೊ ಹಾಗಾಗಿ ನೋಡೋಣ, ಈಗ ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಆಗಿರಲಿ, ನೋಡೋಣ. ಅಂದರೆ 6 ಮಂತ್ ಆಗಿದೆಯಲ್ಲ, ಇನ್ನೇನು ಒಂದು ಸ್ಪ್ರೇ ಕೊಡಬಹುದು ಅಥವಾ ಕೊಡದೇನೂ ಇರಬಹುದು, ಆ ಥರ ಏನಿಲ್ಲ. 6 ಮಂತ್ ಆಗಿದೆ ಅಂದರೆ ಆಲ್ಮೋಸ್ಟ್ ಸ್ಟಾಪ್ ಅಂತಲೇ ಸ್ಪ್ರೇ. ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ. ಮಿಡಲಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಹುಳಗಳೇ ತಿಂದಿರೋ ಅಂಥದ್ದು. ಹಾಗಾಗಿ ಸೊ ಸ್ಪ್ರೇ ಆಗೋಯ್ತು. ಆದ ನಂತರ ಒಂದು ತೆಂಗಿನ ಗಿಡ ಇದೆ, ಆ ತೆಂಗಿನ ಗಿಡವನ್ನು ನೆಡುವ ಅಂಥೇಳಿ ತೊಗೊಬಂದೆ. ಆ್ಯಂಡ್ ನೋಡಿ, ಜಾಗವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿಲಿರಬೇಕು, ಜೊತೆಗೆ ಸ್ವಲ್ಪ ಶೀತಾಂಶ ಇರಬೇಕು. ಬಿಸಿಲಿರಬೇಕು, ಶೀತಾಂಶ ಇದ್ದರೆ ಬೇಗ ಬೆಳ್ಕೊತವೆ. ಬೇಸಿಗೆನಲ್ಲಿ ಸಿಕ್ಕರೆ ಸಾಕು ಏನೋ ನೀರು. ಹಾಗಾಗಿ ತೋಟದೊಳಗಡೆ ಹಾಕ್ತಾಯಿದ್ದೀನಿ. ಎಸ್, ಅತಿ ಎತ್ತರ ಬೆಳೆದಿಲ್ಲ ಗಿಡ. ಸೊ ಹಾಗಾಗಿ ಅದರ ಕುತ್ತಿಗೆ ತನಕನೂ ನಾನು ಅಷ್ಟು ಗುಂಡಿ ಹೊಡೆದ್ಬಿಟ್ಟಿದ್ದೀನಿ ನೋಡಿ. ಅದರ ಕುತ್ತಿಗೆವರೆಗೂ ಬರುತ್ತೆ, ಸಾಕಷ್ಟು ಹೊಡೆದ್ರೆ ಅಂತೇಳಿ ಅಂದ್ಕೊಂಡು ಸೊ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಮುಂಚೆ ಹಾಕಿದ ಗಿಡಗಳು ತುಂಬ ಈಗ ಆಲ್ರೆಡಿ ಕಾಯಿ ಬಿಡ್ತಿದ್ದಾವೆ. ನಾನು ಹಾಕಿದ ಗಿಡಗಳೇ ಮರಗಳಾಗಿ ಕಾಯಿ ಬಿಡ್ತಿರೋ ಅಂಥದ್ದು. ಸೊ ಇದೊಂದು ಕೆಲಸ ಆಯಿತು. ಎಸ್, ವಿಡಿಯೋ ಇಷ್ಟ ಆಗ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ವಿಚಾರಗಳಿದ್ದರೆ ಶೇರ್ ಮಾಡೋಣ. ಸೊ ನೆಗೆಟಿವ್ ಕಾಮೆಂಟ್ಸ್ ಮಾಡೋದ್ರ ಜೊತೆಗೆ ಸಪೋರ್ಟ್ ಕೂಡ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ವೆರಿ ಮಚ್.